ನಮ್ಮ ಜೀವನದ ಕಥೆ ಮೊದಲೇ ಬರ್ದಿದ್ಯಾ ಅಥವಾ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಮುಂದಿನ ದಾರಿಯನ್ನ ನಿರ್ಧರಿಸ್ತವ? ಇದು ವಿಧಿ ಮತ್ತೆ ನಮ್ಮ ಇಚ್ಛಾಶಕ್ತಿ ಇವೆರಡರ ನಡುವಿನ ಒಂದು ದೊಡ್ಡ ಸಂಘರ್ಷ. ಯುಗಯುಗಗಳಿಂದಲೂ ಕಾಡ್ತಿರೋ ಈ ಪ್ರಶ್ನೆಗೆ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಉತ್ತರ ಇದೆ. ಬನ್ನಿ ಅದೇನು ಅಂತ ಇವತ್ ನೋಡೋಣ. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಎಲ್ಲಾನೂ ಮೊದ್ಲೇ ಡಿಸೈಡ್ ಆಗೋಗಿದ್ರೆ, ಅಂದ್ರೆ ವಿಧಿಯೇ ಎಲ್ಲವನ್ನ ನಿರ್ಧರಿಸಿದ್ರೆ, ನಾವು ಪ್ರತಿದಿನ ಮಾಡುವ ಆಯ್ಕೆಗಳಿಗೆ, ತೆಗೆದುಕೊಳ್ಳೋ ನಿರ್ಧಾರಗಳಿಗೆ ಏನಾದ್ರೂ ಬೆಲೆ ಇದೆಯಾ? ಅಥವಾ ಇದೆಲ್ಲ ಸುಮ್ನೆ ಒಂದು ಭ್ರಮೆನಾ? ಇದು ಬಹುಶಃ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡಿರುವ ಪ್ರಶ್ನೆ ಅಲ್ವಾ? ಸರಿ, ಈ ದೊಡ್ಡ ಗೊಂದಲಕ್ಕೆ ಉತ್ತರ ಎಲ್ಲಿ ಸಿಗಬಹುದು? ಅದಕ್ಕೆ ನಾವು ನೇರವಾಗಿ ಶ್ರೀಕೃಷ್ಣನ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಈ ಸಮಸ್ಯೆಯನ್ನ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋ ರೀತಿಗಿಂತ ಸಂಪೂರ್ಣವಾಗಿ ಒಂದು ಬೇರೆ ಆಯಾಮದಿಂದ ನೋಡ್ಲಾಗತ್ತೆ. ಕೃಷ್ಣ ಹೇಳೋ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮೆಲ್ಲರ ಒಳಗನೇ ಇದೆ. ಆದರೆ ನಾವದನ್ನ ಹೆಚ್ಚಾಗಿ ಗಮನಿಸೋದೇ ಇಲ್ಲ. ಅದು ನಮ್ಮೊಳಗಿರೋ ಒಂದು ಅದೃಶ್ಯ ಚಾಲಕ ಶಕ್ತಿ. ಏನಿದು ಅದೃಶ್ಯ ಶಕ್ತಿ? ಅದೇನು? ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವು ಅನ್ಕೊಳ್ಬೋದು, ಸರಿ ಇವತ್ತು ಏನು ಮಾಡೋದು ಬೇಡ, ಸುಮ್ನೆ ಇರೋಣ ಅಂತ. ಆದ್ರೆ ಹಾಗೆ ನಿರ್ಧಾರ ಮಾಡಿದ್ರೂ ಸಹ ನಮ್ಮ ಒಳಗಿನಿಂದಲೇ ಯಾವುದೋ ಒಂದಿಷ್ಟು ಶಕ್ತಿ ನಮ್ಮನ್ನ ಏನಾದ್ರೂ ಒಂದು ಮಾಡೋ ಹಾಗೆ ತಳ್ಳುತ್ತೆ. ಇದು ನಮ್ಮ ಕಂಟ್ರೋಲ್ನಲ್ಲೇ ಇಲ್ವೇನೋ ಅಂತಾನೂ ಅನ್ಸುತ್ತೆ, ಹೌದಲ್ವಾ? ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ನೋಡೋಣ ಬನ್ನಿ. ಯಾರಿಗಾದ್ರೂ ಕಿರಿಕಿರಿ ಮಾಡೋ ಒಂದು ಮೆಸೇಜ್ ಬಂತು ಅಂತ ಇಟ್ಕೊಳ್ಳಿ. ಅದನ್ನ ಇಗ್ನೋರ್ ಮಾಡಬೇಕು, ನೋಡ್ಬಾರ್ದು ಅಂತ ಪ್ರಯತ್ನ ಪಟ್ರೂ ಒಳಗೊಳಗೇನೋ ಚಡಪಳಕ್ಕೆ ಶುರುವಾಗುತ್ತಲ್ಲ. ಯಾಕದು? ಅದೇ ನೋಡಿ ಆ ಆಂತರಿಕ ಚಲನೆ. ಕೃಷ್ಣ ಇದೇ ಆಂತರಿಕ ಚಲನೆಗೆ, ಈ ಫೋರ್ಸ್ಗೆ ಸ್ವಭಾವ ಅಥವಾ ಪ್ರಕೃತಿ ಅಂತ ಕರೀತಾನೆ. ಅಂದ್ರೆ ನಮ್ಮನ್ನ ಸುಮ್ಮನೆ ಇರೋಕೆ ಬಿಡದೆ ಯಾವುದೇ ಒಂದು ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸು ಅಂತ ಪ್ರೇರೇಪಣೆ ನೀಡೋ ನಮ್ಮದೇ ಮೂಲಭೂತ ಶಕ್ತಿ ಇದು. ಓಕೆ, ಹಾಗಿದ್ರೆ ಈಗ ಎರಡು ವಿಷಯಗಳು ನಮ್ಮ ಮುಂದಿವೆ. ಒಂದು ವಿಧಿ, ಇನ್ನೊಂದು ನಮ್ಮ ಸ್ವಭಾವ. ಇವೆರಡಕ್ಕೂ ಏನ್ ಸಂಬಂಧ? ನಮ್ಮ ಜೀವನವನ್ನ ಕಂಟ್ರೋಲ್ ಮಾಡೋದು ಯಾವುದು, ವಿಧಿನಾ ಸ್ವಭಾವನ? ಬನ್ನಿ ಇವುಗಳ ಪಾತ್ರ ಏನು ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಗೀತೆ ಇದನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ನೋಡಿ, ವಿಧಿ ಅನ್ನೋದು ನಮ್ಮುಂದೆ ಬೇರೆ ಬೇರೆ ಸನ್ನಿವೇಶಗಳನ್ನ ತಂದು ನಿಲ್ಲಿಸುತ್ತೆ. ಅದು ಯುದ್ಧಭೂಮಿಯಾಗಿರ್ಬೋದು ಅಥವಾ ಜೀವನದ ಯಾವುದೋ ಒಂದು ಕಷ್ಟದ ಸಂದರ್ಭ ಆಗಿರ್ಬೋದು. ಆದ್ರೆ ಆ ಸನ್ನಿವೇಶಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದನ್ನ ನಿರ್ಧಾರ ಮಾಡೋದು ನಮ್ಮ ಸ್ವಭಾವ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಟ್ವಿಸ್ಟ್ ಇದೆ. ನಾವು ಕೊಡುವ ಪ್ರತಿಕ್ರಿಯೆಗಳು ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರೋಲ್ಲ, ಅವು ನಮ್ಮ ಭವಿಷ್ಯದ ಮೇಲೂ ದೊಡ್ಡ ಪ್ರಭಾವ ಬೀರುತ್ತೆ. ಅದು ಹೇಗೆ ಸಾಧ್ಯ ಅಂತೀರಾ? ನೋಡೋಣ ಬನ್ನಿ. ಇದು ಒಂದು ರೀತಿ ಸೈಕಲ್ ಮಾದರಿ, ಒಂದು ಚಕ್ರ. ಮೊದಲನೇ ಸ್ಟೆಪ್, ವಿಧಿ ನಮ್ಮ ಮುಂದೆ ಒಂದು ಸನ್ನಿವೇಶವನ್ನ ತರುತ್ತೆ. ಎರಡನೇ ಸ್ಟೆಪ್, ನಮ್ಮ ಸ್ವಭಾವ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಇನ್ನು ಮೂರನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್, ನಾವು ಕೊಡುವ ಪ್ರತಿಯೊಂದು ಪ್ರತಿಕ್ರಿಯೆಯೂ ನಿಧಾನವಾಗಿ ನಮ್ಮ ಮೂಲ ಸ್ವಭಾವವನ್ನೇ ಬದಲಾಯಿಸ್ತಾ ಹೋಗುತ್ತೆ, ಅದನ್ನೇ ಮರುರೂಪಿಸುತ್ತೆ. ಹಾಗಿದ್ರೆ ಇದೆಲ್ಲದರ ಅರ್ಥ ಏನು? ಇದರ ಅಂತಿಮ ಸಾರಾಂಶ ಏನು? ಈಗ ನಾವು ಗೀತೆಯ ಬೋಧನೆಯ ಒಂದು ಅತ್ಯಂತ ಪ್ರಮುಖವಾದ ಭಾಗಕ್ಕೆ, ಅದರ ಹೃದಯಕ್ಕೆ ಬಂದು ತಲುಪಿದ್ದೇವೆ. ಈ ಒಂದು ಮಾತಿದೆಯಲ್ಲ, ಇದು ಇಡೀ ತತ್ವಶಾಸ್ತ್ರವನ್ನೇ ಒಂದೇ ಸಾಲಲ್ಲಿ ಹಿಡಿದಿಡುತ್ತೆ. ಅಂದ್ರೆ ನಮ್ಮ ಜೀವನದ ಸೀನ್ ಅಂದ್ರೆ ಸನ್ನಿವೇಶಗಳನ್ನ ವಿಧಿ ಬರೆಯಬಹುದು, ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆದ್ರೆ ಆ ಸನ್ನಿವೇಶದಲ್ಲಿ ನಮ್ಮ ಪಾತ್ರ ಹೇಗಿರ್ಬೇಕು, ನಾವು ಯಾರು ಅನ್ನೋದನ್ನ ಬರೆಯೋ ಸಂಪೂರ್ಣ ಸ್ವಾತಂತ್ರ್ಯ ಅದು ನಮ್ಮ ಕೈಯಲ್ಲೇ ಇದೆ. ಮತ್ತು ಇಲ್ಲೇ ನೋಡಿ, ಅತ್ಯಂತ ಆಳವಾದ ಒಂದು ಸತ್ಯ ಅಡಗಿರೋದು. ನಾವಿವತ್ತು ನಮ್ಮ ಆಯ್ಕೆಗಳಿಂದ ಯಾವ ವ್ಯಕ್ತಿತ್ವವನ್ನ, ಯಾವ ಕ್ಯಾರೆಕ್ಟರನ್ನ ರೂಪಿಸ್ಕೊಳ್ತೀವೋ ಅದೇ ವ್ಯಕ್ತಿತ್ವ ನಾಳೆ ನಮ್ಮ ಮುಂದಿನ ವಿಧಿಯನ್ನ ನಿರ್ಧರಿಸೋ ಶಕ್ತಿಯಾಗತ್ತೆ. ಅಂದ್ರೆ ನಮ್ಮ ಇವತ್ತಿನ ಪಾತ್ರ ನಮ್ಮ ನಾಳಿನ ಸನ್ನಿವೇಶಗಳನ್ನೇ ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ನಾವು ಕೇಳ್ಬೇಕಾದ ಪ್ರಶ್ನೆಯೇ ಇಲ್ಲಿ ಬದಲಾಗಬೇಕು. ನನ್ನ ಆಯ್ಕೆಗಳಿಗೆ ಏನಾದ್ರೂ ಬೆಲೆ ಇದೆಯಾ ಅಂತ ಕೇಳೋ ಬದಲು ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಇದು: ನಾವು ತೆಗೆದುಕೊಳ್ಳುತ್ತಿರೋ ಈ ನಿರ್ಧಾರಗಳು, ನಾವು ಕೊಡುತ್ತಿರೋ ಈ ಪ್ರತಿಕ್ರಿಯೆಗಳು ನಮ್ಮನ್ನ ಎಂತಹ ವ್ಯಕ್ತಿಯನ್ನಾಗಿ ರೂಪಿಸುತ್ತಿವೆ? ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾಗಿದೆ. ನಾವು ಮಾಡುವ ಪ್ರತಿಯೊಂದು ಆಯ್ಕೆಯೂ ನಮ್ಮ ವ್ಯಕ್ತಿತ್ವ ಅನ್ನೋ ಒಂದು ಶಿಲ್ಪವನ್ನ ನಿರಂತರವಾಗಿ ಕೆತ್ತುತ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಆಯ್ಕೆಗಳು ನಮ್ಮನ್ನ ಎಂಥ ವ್ಯಕ್ತಿಗಳನ್ನಾಗಿ ಮಾಡ್ತಿವೆ? ಆ ಶಿಲ್ಪ ಅದು ಹೇಗೆ ಮೂಡಿಬರುತ್ತಿದೆ?